ದಿವಂಗತ ಶ್ರೀ ಶಿವಣ್ಣ ಅಮರಪ್ಪ ಸರೂರ್ ಬೋಳಶೆಟ್ಟಿ ಇವರ ಸ್ಮರಣಾರ್ಥ ದತ್ತಿ ಪುರಸ್ಕಾರ ಸಮಾರಂಭ. ತಾಳಿಕೋಟೆಯ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಒಂದಾದ ವಿವಿ ಸಂಘದ ಅಡಿಯಲ್ಲಿ ದಿವಂಗತ ಶ್ರೀ ಶಿವಣ್ಣ ಅಮರಪ್ಪ ಸರೂರ್ ಬೋಳಶೆಟ್ಟಿ ಇವರ ಸ್ಮರಣಾರ್ಥ ದತ್ತಿ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿತ್ತು. ಬೋಳಶೆಟ್ಟಿಯವರ ಬಂಧುಗಳು ತಾಳಿಕೋಟೆ ಅಡತ್ ಮರ್ಚೆಂಟಿನ ಎಲ್ಲ ವರ್ತಕರು ಹಾಗೂ ಅಪಾರ ಬಂಧುಗಳು ದತ್ತಿ ಪುರಸ್ಕಾರ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಸಂಗಮ್ಮ ಶಿವಣ್ಣ ಬೋಳಶೆಟ್ಟಿಯವರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದಿವಂಗತ ಶಿವಣ್ಣ ಅಮರಪ್ಪ ಬೋಳಶೆಟ್ಟಿಯವರ ಸಾಧನೆಗಳನ್ನು ಸ್ಮರಿಸಿದರು. ಶ್ರೀ ಸಿದ್ದಲಿಂಗ ಶಿವಣ್ಣ ಬೋಳಶೆಟ್ಟಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಎಸ್ಕೆಪಿಯು ಕಾಲೇಜಿನ ಉಪ ಪ್ರಾಚಾರ್ಯರಾದ ಶ್ರೀ ಕಿಶೋರ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಸ್ಕೆ ಗರ್ಲ್ಸ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯ ಅನಿಲ್ ಇರಾಜ್, ಎಸ್ಕೆ ಪ್ರೌಢಶಾಲೆಯ ಪ್ರಾಚಾರ್ಯರಾದ ಜಗದೀಶ್ ಕಟ್ಟಿಮನಿ, ಎಸ್ಕೆ ಪ್ರಾಥಮಿಕ ಶಾಲೆಯ ವ್ಯವಸ್ಥಾಪಕರಾದ ಸಿದ್ದಣ್ಣ ಶರಣರ್ ಗುರುಗಳು ಉಪಸ್ಥಿತರಿದ್ದರು. ಬೋಳಶೆಟ್ಟಿಯವರ ಸುಪುತ್ರಿ ಶಶಿಕಲಾ ಶಿವಣ್ಣ ಬೋಳಶೆಟ್ಟಿಯವರು ಮಾತನಾಡಿ, ನಮ್ಮ ತಂದೆಯವರು ಸಂಘಕ್ಕೆ ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದು ಹಾಗೂ ಶಿಕ್ಷಣ ಬಗ್ಗೆ ಇದ್ದ ಅಪಾರ ಕಾಳಜಿಯನ್ನ ಸ್ಮರಿಸುತ್ತಾ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿ ಸಂಘದ ಅಡಿಯಲ್ಲಿ ಬರುವ ಎಲ್ಲ ವಿಭಾಗಗಳಲ್ಲಿಯ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ಹಾಗೂ ಧನ ಸಹಾಯ ಮಾಡಿದರು. ನಂತರ ಮನೆಯಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ವಿವಿ ಸಂಘದ ಎಲ್ಲ ವಿಭಾಗದ ಚೇರ್ಮನ್ನರು, ಸದಸ್ಯರು, ಶಾಲಾ ಪ್ರಾಂಶುಪಾಲರು, ಮುಖ್ಯ ಗುರುಗಳು, ಗುರುಮಾತೆಯರು, ಶಿಕ್ಷಕರು ಇದ್ದು ದಿವಂಗತ ಶಿವಣ್ಣ ಬೋಳಶೆಟ್ಟಿಯವರ ಬಗ್ಗೆ ಮಾತನಾಡಿ ಸ್ಮರಿಸಿದರು. ಬಸವರಾಜ್ ಸಜ್ಜನ್ ಜೊತೆಗೆ ಶ್ರೀಶೈಲ್ ಸಜ್ಜನ್, ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 9743156028. ನನ್ನ ನಮಸ್ಕಾರಗಳು. ಮೊದಲು ನಮ್ಮ ತಂದೆಯವರ ನಮ್ಮ ಮನದಲ್ಲಿ ಇದನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇವತ್ತಿನ ದಿನದ ಶುಭಾಶಯಗಳನ್ನು ಹೇಳ್ತೀವಿ. ಇದು ನಮಗೆ ತುಂಬಾ ಭಾವನಾತ್ಮಕ ಹಾಗೂ ಅರ್ಥಪೂರ್ಣವಾದ ದಿನ. ನಾವು ಇಲ್ಲಿ ಎಲ್ಲರೂ ಸೇರಿರುವುದು ನಮ್ಮ ಪ್ರೀತಿಯ ತಂದೆಯನ್ನು ನೆನಪಿಸಿಕೊಳ್ಳಲು ಮಾತ್ರವಲ್ಲ, ಅವರಿಗೆ ಜೀವನದ ಬಗ್ಗೆ ಇದ್ದ ಮೌಲ್ಯಗಳು, ಅವರ ದೃಷ್ಟಿಕೋನ ಮತ್ತು ಶಿಕ್ಷಣ ಹಾಗೂ ಸಮಾಜಕ್ಕೆ ಅವರು ನೀಡಿದ ಶಾಶ್ವತ ಕೊಡುಗೆಯನ್ನು ಆಚರಿಸಲು ನಾವು ನಿಜವಾದ ಸಂಪತ್ತು, ಜ್ಞಾನ ಮತ್ತು ಶಿಕ್ಷಣವನ್ನು, ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಮ್ಮ ತಂದೆ ನಂಬಿದ್ದರು. ಅವರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲು ಮತ್ತು ಇತರರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ತಮ್ಮ ಜೀವನ ಉದ್ದಕ್ಕೂ ಶ್ರಮಿಸಿದರು. ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ, ನೀವು ಒಬ್ಬ ಮಗುವಿಗೆ ಶಿಕ್ಷಣ ನೀಡಿದರೆ ನೀವು ಒಂದು ಇಡೀ ಪೀಳಿಗೆಯನ್ನೇ ರೂಪಿಸಿದಂತೆ ಎಂದು ನಮಗೆ ಹೇಳುತ್ತಿದ್ದರು. ಅವರ ಕನಸನ್ನೇ ಜೀವಂತವಾಗಿಡಲು ನಮ್ಮ ಕುಟುಂಬವು ಇದರ ಸ್ಮರಣಾರ್ಥವಾಗಿ ಈ ಶಿಕ್ಷಣ ದತ್ತಿ ಪುರಸ್ಕಾರವನ್ನು ಪ್ರಾರಂಭಿಸಿದ್ದೇವೆ. ಈ ಪ್ರತಿಷ್ಠಾನದ ಮೂಲಕ ಪ್ರತಿಭೆ, ಸಮರ್ಪಣೆ ಮತ್ತು ಕನಸುಗಳನ್ನು ಹೊಂದಿರುವ ಹಾಗೂ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿರುವ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರು ನಂಬಿದ್ದ ಉತ್ತಮ ಕಾರ್ಯವನ್ನು ನಾವು ಮುಂದುವರಿಸಲು ಪ್ರಯತ್ನಿಸುತ್ತಿದ್ದೇವೆ. ಇಂದು ನಾವು ವಿದ್ಯಾರ್ಥಿ ವೇತನವನ್ನು ವಿತರಿಸುತ್ತಿರುವಾಗ ಇದು ಕೇವಲ ಒಂದು ಸಮಾರಂಭ ಅಲ್ಲ, ಇದು ಅವರ ಆದರ್ಶಗಳ ಪ್ರತಿಬಿಂಬ. ಯುವ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯದತ್ತ ಹೆಜ್ಜೆ ಹಾಕುತ್ತಿರುವುದನ್ನು ನೋಡಿದರೆ ನಮ್ಮ ತಂದೆಗೆ ತುಂಬಾ ಸಂತೋಷ ಹಾಗೂ ಹೆಮ್ಮೆಯಾಗುತ್ತಿತ್ತು. ವಿದ್ಯಾರ್ಥಿ ವೇತನ ಪಡೆದ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಂದು ಅದೇ ಮನವಿ ಏನಂತಂದ್ರೆ, ಇದನ್ನ ನೆನಪಿಡಿ ಪ್ಲೀಸ್. ಅದಕ್ಕಾಗಿ ನಾನು ಹೇಳತ್ತೀನಿ, ಇದು ಕೇವಲ ಆರ್ಥಿಕ ಬೆಂಬಲವಲ್ಲ, ನಿಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆಯ ಸಂಕೇತವೂ ಹೌದು. ಇದರ ಸದುಪಯೋಗ ಪಡೆದುಕೊಳ್ಳಿ, ಚೆನ್ನಾಗಿ ಓದಿ, ದೊಡ್ಡ ಕನಸುಗಳನ್ನು ಕಾಣಿ ಹಾಗೂ ಒಂದು ದಿನ ನೀವು ನಮ್ಮ ತಂದೆ ಮಾಡಿದ ರೀತಿಯಲ್ಲಿಯೇ ನೀವು ಸಮಾಜಕ್ಕೆ ಏನನ್ನಾದರೂ ಒಳ್ಳೆಯದ ರೀತಿಯಿಂದ ಅದನ್ನು ಹಿಂದಿರುಗಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ನಮ್ಮ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ನಾನು ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ತಂದೆಯ ಪರಂಪರೆಯನ್ನು ಮುಂದುವರಿಸಲು ನಮ್ಮೊಂದಿಗೆ ನಿಂತ ನನ್ನ ಕುಟುಂಬ ಸದಸ್ಯರು ಮತ್ತು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಬಯಸುತ್ತೇನೆ.